ಏನಮ್ಮ ನಿನ್ಗಿನ್ನು ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ, ನೀನ್ ಬರ್ತೀಯ ಅಂತಾನೆ ಎಚ್ಚರವಾಗಿದ್ದೆ. ಕೂತ್ಕೊಮ್ಮ. ಏನಮ್ಮ ಇಷ್ಟು ದಿವಸ ನೀನ್ ಎಲ್ಲಿದ್ಯಮ್ಮ? ಮೈಸೂರಲ್ಲಿದ್ದೆ. ನಮ್ಮಮ್ಮ ಹೋದ್ಮೇಲೆ ಇನ್ನೇನ್ ಮಾಡ್ಲಿ, ನಿನ್ ಹುಡ್ಕೊಂಡ್ ಬಂದ್ಬಿಟ್ಟೆ. ಸುಧಾ, ನಿನಗೆ ನೆಂಟ್ರು ಇಷ್ಟ್ರು ಬಂಧು ಬಳಗ ಯಾರು ಇಲ್ವೇನಮ್ಮ? ಒಬ್ಳಿದಾಳೆ, ನಮ್ ದೊಡ್ಡಮ್ಮ. ಅಲ್ಲಿಗೆ ಹೋಗ್ಬಿಡ್ಬೇಕಾಗಿತ್ತು. ಹೋಗಿದ್ದೆಪ್ಪ. ಮತ್ತ್ಯಾಕಮ್ಮ ಇಲ್ಲಿಗೆ ಬಂದೆ? ಅವರು ನಿನ್ ಮನೇಲಿ ಎಂತೆ ಬಾಡಿಗೆಗಿರೋದು. ತೀರ್ಥಹಳ್ಳಿ ಸಾವುಕಾರ ಗಲಾಟೆ ಮಾಡಿಸಿ ನಮ್ಮನ್ನೇ ಮನೆ ಖಾಲಿ ಮಾಡು ಅಂತಿದ್ದಾನೆ. ನಿನ್ನೆಲ್ಲಿ ಇಟ್ಕೊಳ್ಳೋದು ಅಂತ ರೇಗಿ ಅಟ್ಬಿಟ್ಲು. ಅಯ್ಯೋ ನಂಜುಂಡೇಶ್ವರ, ಯಾವ ಕಾಲು ಮುರಿದು ಸೊಂಟಕ್ಕೆ ಮಾರಿ ಅನ್ನೋಗಾಯ್ತಲ್ಲಪ್ಪ ನನ್ ಗತಿ. ಯೋಚನೆ ಮಾಡ್ಬೇಡಪ್ಪ. ಮಡ್ಲಲ್ಲಿ ಕೆಂಡ ಇಟ್ಕೊಂಡು ಹೇಗಮ್ಮ ಯೋಚನೆ ಮಾಡದೇ ಇರ್ಲಿ? ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಏನು ತೋಚ್ತಾ ಇಲ್ಲಮ್ಮ. ಅಪ್ಪ, ನೀನು ಪ್ರೆಷರ್ ಇಳಿಯೋದಿಕ್ಕೆ ನಿದ್ದೆ ಬರೋದಿಕ್ಕೆ ನನ್ ಹತ್ರ ಔಷಧಿ ಇದೆ. ಏನೋ ಮಾತು? ಈ ಪತ್ರಕ್ಕೆ ಸೈನ್ ಹಾಕೊಟ್ಬಿಟ್ರೆ ನನ್ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ನೀನೇ ನನ್ನ ಮಗಳು ಅನ್ನೋದೊಂದು ಮಾತು ಬಿಟ್ಟು ಬೇರೆ ಯಾವ ಪಾತ್ರಕ್ಕಾದ್ರೂ ನಾನು ಸಹಿ ಹಾಕ್ತೀನಿ. ನನ್ ಮರ್ಯಾದೆ ಉಳಿದ್ರು ಸಾಕು. ಏನ್ ಬರ್ತಿದ್ಯಮ್ಮ ಅದ್ರಲ್ಲಿ? ಸದ್ಯಕ್ಕೆ ನೀವ ಮನೆ ಖಾಲಿ ಮಾಡ್ಬೇಡಿ, 25 ವರ್ಷ ಧಾರಾಳವಾಗಿ ವಾಸ ಮಾಡ್ಕೊಂಡಿರಿ ಅಂತ ಬರ್ತಿದೆ. ಅಷ್ಟೇ ತಾನೇ? ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ರುಜುನು ಹಾಕ್ತೀನಿ, ಖರ್ಚಿಗೆ ಹಣನೂ ಕೊಡ್ತೀನಿ. ಎಷ್ಟು ಬೇಕಮ್ಮ? 20,000. ಯಾರು ಮಾತಾಡಿದ್ದು? ನಾನೇ. ಮತ್ತೆ ಗಂಟ್ಲು? ದುಡ್ಡಿನ ವಿಚಾರ ಮಾತಾಡಕ್ ಸಂಕೋಚ ಆಯ್ತು, ಗಂಟ್ಲು ಸ್ವಲ್ಪ ವ್ಯತ್ಯಾಸ ಆಯ್ತು ಅಷ್ಟೇ. ಇಲ್ಲಿ ನೀನ್ ಆ ಮನೆ ಖಾಲಿ ಮಾಡದೇ ಇದ್ರು ಪರವಾಗಿಲ್ಲಮ್ಮ, ಮೊದ್ಲು ಈ ಮನೆ ಖಾಲಿ ಮಾಡು. ನನ್ನ ಕೆಲಸ ಆದ್ಮೇಲೆ ನಾನ್ ಯಾಕಿರ್ಲಿ? ನಮ್ಮಮ್ಮನ ಹಾಗೆ ಇನ್ನೊಂದು ಸಲ ಈ ಜನ್ಮದಲ್ಲಿ ಮುಖ ತೋರ್ಸಲ್ಲ, ಸರಿನಾ? ಈಗ ಒಪ್ಪಿದೆ ಗೌರಿ ಮಗಳೇ. ಅಪ್ಪ, ಬೆಳಿಗ್ಗೆ ನೀನು ಫ್ರೆಂಡ್ ಸುಂದರೇಶ್ವರನ್ ಮಗಳು ಇವಳು 1 ವಾರ ಇಲ್ಲೇ ಇರ್ತಾಳೆ ಅಂತ ಬುರ್ಡೆ ಬಿಟ್ಟಿಯಲ್ಲ, ಮನೇಲಿ ಕೇಳಿದ್ರೆ ಏನ್ ಹೇಳ್ತಿ? ನಾನೇನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗನೇ? ಬೆಳಗ್ಗೆ ಆಗ್ಲಿ ಅದಕ್ಕೊಂದು ಐಡಿಯಾ ಹುಡುಕ್ತೀನಿ. ನೀನೇನ್ ಮಾಡಿಕೊಳ್ಳಮ್ಮ?